ಫ್ರೆಂಡ್ಸ್, ಸಾರಂಗ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಪಾವಗಡದಲ್ಲಿ ನೋಡಿರೋ 2 ಮುಖ್ಯವಾದ ದೇವಾಲಯಗಳನ್ನು ತೋರಿಸ್ತೇನೆ. ಪಾವಗಡ ತುಮಕೂರು ಜಿಲ್ಲೆಯ ತಾಲೂಕು ಕೇಂದ್ರ ಆಗಿದೆ. ಚಳ್ಳಕೆರೆಯಿಂದ ಕೇವಲ 80 ಕಿಲೋಮೀಟರ್ ದೂರ. ನೀವೇನಾದರೂ ಪಾವಗಡಕ್ಕೆ ಬಂದರೆ ಇಲ್ಲಿರೋ ಅತ್ಯಂತ ಪವರ್ಫುಲ್ ದೇವರಾದ ಶನಿದೇವರ ದೇವಾಲಯ ಭೇಟಿನ ಖಂಡಿತ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ದೇವಾಲಯ ನೋಡೋಕ್ಕೆ ಚಿತ್ತಾಕರ್ಷಕವಾಗಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸೋದ್ರಲ್ಲಿ ಅಷ್ಟೇ ಪವರ್ಫುಲ್. ಲಕ್ಷಗಟ್ಟಲೆ ಭಕ್ತರ ಆರಾಧ್ಯ ದೈವ ಆಗಿದೆ. ದೇವಾಲಯದ ಒಳಭಾಗ ಅಂತೂ ಸಂಪೂರ್ಣವಾಗಿ ಚಿನ್ನದ ಲೇಪದಿಂದ ಕಂಗೊಳಿಸುತ್ತೆ. ನೋಡ್ತಿದ್ರೆ ಮನಸ್ಸು ತುಂಬಿ ಬರುತ್ತೆ, ಧನ್ಯೋಸ್ಮಿ ಭಾವ ಮೂಡುತ್ತೆ. ಸ್ನೇಹಿತರೆ, ಈಗ ಪಾವಗಡದ 2ನೇ ಮುಖ್ಯ ದೇವಾಲಯ ನೋಡೋಣ. ವೆಂಕಟೇಶ್ವರ ಸ್ವಾಮಿಯದು. ಇದು ಇನ್ನೂ ಹೊಸದು, ಆರಂಭ ಆಗಿ ಕೇವಲ 1.25 ವರ್ಷ ಆಗಿದೆ. ದೇವಗಿರಿ ಟ್ರಸ್ಟ್ನವರು ಮಾಡಿರೋದು. ಇಲ್ಲಿಯ ಅರ್ಚಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಓಂ ನಮೋ ವೆಂಕಟೇಶಾಯ. ಈ ಒಂದು ದೇವಸ್ಥಾನ ಶಿರಾ ರಸ್ತೆ ಪಾವಗಡದಲ್ಲಿ ಇರುವ ಒಂದು ಪುಣ್ಯಕ್ಷೇತ್ರ. ಯಾರಾದರೂ ಸಂದರ್ಶಕರು ಈ ಒಂದು ದೇವಸ್ಥಾನವನ್ನು ಸಂದರ್ಶನ ಮಾಡಬೇಕನ್ನುಕೊಂಡರೆ ಈ ಒಂದು ದೇವಸ್ಥಾನ ಬೆಳಿಗ್ಗೆ 7ರಿಂದ 11 ಗಂಟೆಯವರೆಗೂ ತೆಗೆದಿರುತ್ತದೆ. ಸಂಜೆ 5ರಿಂದ 7 ಗಂಟೆಯವರೆಗೆ ತೆಗೆದಿರುತ್ತದೆ. ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಿಗ್ಗೆ ಸುಪ್ರಭಾತ ಸೇವೆಯಿಂದ ಹಿಡಿದು ರಾತ್ರಿ ಏಕಾಂತ ಸೇವೆಯವರೆಗೆ ತಿರುಮಲದಲ್ಲಿ ಆಗುವ ಪ್ರತಿಯೊಂದು ಆರ್ಥಿಕ ಸೇವೆಯು ಈ ಒಂದು ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿರುತ್ತದೆ. ಅದಕ್ಕೆ ಭಕ್ತಾದಿಗಳಲ್ಲಿ ವಿನಂತಿ, ನೀವು ಬರಬೇಕಾದರೆ ಅವತ್ತಿನ ಯಾವುದೇ ಒಂದು ಸೇವೆ ಇರುತ್ತದೆ, ಆ ಒಂದು ಸೇವೆಯಲ್ಲಿ ಭಾಗವಹಿಸಬಹುದು. ಈ ಒಂದು ದೇವಸ್ಥಾನವು ದೇವಗಿರಿ ಕಮಿಟಿಯಿಂದ ಏರ್ಪಡಿಸಲಾಗಿರುತ್ತದೆ. ಭಕ್ತಾದಿಗಳು ಈ ಒಂದು ದೇವಗಿರಿ ವೈಕುಂಠದಲ್ಲಿ ಲಕ್ಷ್ಮೀ ಕೋಪ ಮಾಡಿಕೊಂಡು ಕೊಲ್ಲಾಪುರದಲ್ಲಿ ನೆಲೆಸಿದ್ಲು. ಆಗ ನಾರಾಯಣ ತಿರುಪತಿಯಲ್ಲಿ ಶ್ರೀನಿವಾಸನಾಗಿ ನೆಲೆಸಿದ ಅಂತ ಗೊತ್ತಲ್ವಾ. ಆದರೆ ಎಷ್ಟೋ ಜನರಿಗೆ ತಿರುಪತಿಗೆ ದರ್ಶನಕ್ಕೆ ಹೋಗೋಕ್ಕೆ ಆಗೋಲ್ಲ. ಹಾಗಾಗಿ ಭಕ್ತವತ್ಸಲ ಕರುಣಾಮಯಿ ನಾರಾಯಣ ಬಹಳಷ್ಟು ಕಡೆ ನೆಲೆಸಿದ್ದಾನೆ. ಅದರಲ್ಲಿ ಪಾವಗಡ ಕ್ಷೇತ್ರವೂ ಒಂದು. ಇಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಪೂಜಾ ಕೈಂಕರ್ಯಗಳು ತಿರುಪತಿ ಮಾದರಿಯಲ್ಲೇ ಇವೆ. ಕಲ್ಯಾಣೋತ್ಸವ, ತುಲಾಭಾರ ಮುಂತಾದ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ವೈಕುಂಠ ಏಕಾದಶಿ ಎಂದು ವೈಭವದ ಅಲಂಕಾರ ಇರುತ್ತೆ. ಇಲ್ಲಿ ವಿಶೇಷ ಅಂದರೆ ತಿರುಪತಿಯಿಂದಲೇ ಇಲ್ಲಿಗೆ ಬಂದು ಅನ್ನಮಯ ಲಡ್ಡು ಸಾವಿರಾರು ಸಂಖ್ಯೆಯಲ್ಲಿ ತಯಾರಾಗೋದು ವಿಶೇಷ. ಇಲ್ಲಿ ಜನಸಾಗರವೇ ಹರಿದು ಬರುತ್ತೆ ಅಂತ ಹೇಳ್ತಾರೆ. ಖಂಡಿತ ಒಮ್ಮೆ ಭೇಟಿ ಕೊಟ್ಟು ಕೃತಾರ್ಥರಾಗಿ. ದೇವಾಲಯ ಇದೀಗ ನಿರ್ಮಾಣ ಆಗ್ತಿರೋದ್ರಿಂದ ದಾನಿಗಳಿಗೆ ಅವಕಾಶವಿದೆ. ಧನ್ಯವಾದಗಳು. ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.